ಸರಳ ಸುಬ್ಬಾರಾವ್. ಇದು ಅಜಯ್ ರಾವ್ ಮಿಷನ್ ಅರಂಗ್ ಅವರು ಆಕ್ಟ್ ಮಾಡಿ ಮಂಜು ಸ್ವರಾಜ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಹಾಗೆ ಇದು ವಸಂತಗಣ ಅನ್ನೋ ಕಾದಂಬರಿಯ ಅಡಾಪ್ಟೇಷನ್ ಅಂತ ಇಂಟರ್ನೆಟ್ ಅಲ್ಲಿ ಇದೆ. ಸಿನಿಮಾನ ನೋಡ್ಕೊಂಡು ಬಂದೆ. ಬನ್ನಿ ಇನ್ ಡೀಟೇಲ್ಡ್ ಆಗಿ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದ್ರೆ, ಸರಳ ಮತ್ತೆ ಸುಬ್ಬಾರಾವ್ ಈ ಎರಡೂ ಪಾತ್ರದ ಪ್ರಪಂಚ ಹೇಗಿದೆ, ಹೇಗಿರುತ್ತೆ ಅಂಡ್ ಆ ಜೋಡಿಗೆ ಮಕ್ಕಳಾಗತ್ತೆ, ಆ ಜರ್ನಿನ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ರೈಟಿಂಗ್, ಅಂದ್ರೆ ಪ್ರತಿಯೊಂದು ವಿಷಯನ ಕನ್ವೆ ಮಾಡಿರೋ ರೀತಿ ಇಷ್ಟ ಆಯ್ತು. 1970 ನಡೆಯೋ ಕತೆ ಎಲ್ಲೂ ಸಹ ಈಗಿನ ಟೈಮ್ ಅನ್ನೋ ಫೀಲ್ ಬರಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ವರ್ಲ್ಡ್ ಬಿಲ್ಡಿಂಗ್ ಆಗಿದೆ ಇಲ್ಲಿ. ಇನ್ಫ್ಯಾಕ್ಟ್ ಹೆಸರೇ ಹೇಳೋ ಹಾಗೆ ತುಂಬಾ ಸಿಂಪಲ್ ಆಗಿದೆ ಸಿನಿಮಾ ಅಂತ ಅನಿಸ್ತು ನನಗೆ. ಎಲ್ಲೂ ಸಹ ಓವರ್ ಎಮೋಷನ್ ಆಗ್ತಿದೆ ಅಂತ ಅನ್ಸೋದಿಲ್ಲ. ಸುಮ್ಮನೆ ಕತೆ ಹೋಗ್ತಾ ಇರುತ್ತೆ. ಈ ಟೈಮ್ಗೆ ಒಂದು ಟ್ವಿಸ್ಟ್ ಇರಲಿ, ಒಂದು ಸಾಂಗ್ ಇರಲಿ ಅನ್ನೋ ಥರ ಏನೂ ಇರಲ್ಲ. ಜಸ್ಟ್ ವಿತ್ ಪ್ರಾಪರ್ ರೈಟಿಂಗ್ ಅವ್ರ ಲೈಫಲ್ಲಿ ಏನೇನು ಆಗ್ತಿದೆ ಅಂತ ನೋಡ್ತಾ ಇರ್ತೀವಷ್ಟೇ. ಆಮೇಲೆ ಈ ಕಾಮಿಡಿ ಅನ್ನೋದು ಸ್ವಲ್ಪ ಮೊನಟನಸ್ ಆಗಿದೆ. ಅದೇ ತರಹದ ಕಾಮಿಡಿಗಳನ್ನ ನೋಡಿ ನೋಡಿ ಇಲ್ಲಿ ಅದು ಕೂಡ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಅಂದ್ರೆ ಅದೇ ಹೇಳಿದ್ನಲ್ಲ, ಕಾದಂಬರಿ ಆಧಾರಿತ ಸಿನಿಮಾ ಅಂತಾನೋ ಅಥವಾ ಏನೋ ಗೊತ್ತಿಲ್ಲ, ಕಾಮಿಡಿ ಹೀಗಿರ್ಬೇಕಲ್ಲ ಅಂತ ಅನಿಸ್ತು. ಸಿನಿಮಾದಲ್ಲಿ ಮಗು ಹುಟ್ಟೋದನ್ನ ವಾರ್ಗೆ ಕಂಪೇರ್ ಮಾಡಿ ಕೆಲವೊಂದು ಡೈಲಾಗ್ಸ್ ಬರೆದಿದ್ದಾರೆ, ಅದು ಇಷ್ಟ ಆಯಿತು. ರಂಗಾಯಣ ರಘು ಅವರ ಪಾತ್ರ ಅಂಡ್ ಆ ಲೇಯರ್ನ ಸುಬ್ಬಾರಾವ್ ಪಾತ್ರಕ್ಕೆ ಕನೆಕ್ಟ್ ಮಾಡಿದ ರೀತಿ ಚೆನ್ನಾಗಿದೆ. ಅಂಡ್ ಪ್ರಿಡಿಕ್ಟಬಲ್ ಆಗೇ ಇದೆ ಸಿನಿಮಾ. ಏನಾಗತ್ತೆ ಗೊತ್ತು, ಯಾವಾಗ ಆಗತ್ತೆ, ಹೇಗಾಗತ್ತೆ, ಯಾವ ಥರ ಎಂಡ್ ಆಗ್ಬೋದು ಸಿನಿಮಾ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಇರುತ್ತೆ. ಇನ್ನು ಸರಳ ಮತ್ತೆ ಸುಬ್ಬರಾವ್ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡಲೇಬೇಕು. ಎಲ್ಲೂ ಸಹ ಇವರು ಆಕ್ಟರ್ಸ್, ಇದು ಸಿನಿಮಾ ಅಂತ ನನಗೆ ಅನಿಸ್ಲೇ ಇಲ್ಲ. ಅದಕ್ಕೆ ಇವರ ಪರ್ಫಾರ್ಮೆನ್ಸ್ ಕೂಡ ಮೇನ್ ರೀಸನ್ ಅಂತ ಹೇಳ್ಬೋದು. ಒಟ್ನಲ್ಲಿ ಒಂದಂತೂ ನಿಜ, ಇದು ರೆಗ್ಯುಲರ್ ಸಿನಿಮಾ ಅಂತೂ ಅಲ್ಲ. ರೈಟಿಂಗ್ನ ಇಷ್ಟಪಡೋರಿಗೆ, ತುಂಬ ಬುಕ್ಸ್ ಓದೋರಿಗೆ ಸಿನಿಮಾದಲ್ಲಿರೋ ಕ್ರಾಫ್ಟ್ ಇಷ್ಟ ಆಗುತ್ತೆ. ಬಿಕಾಸ್ ಕೆಲವೊಂದು ಸಿನಿಮಾಗಳೇ ಹಾಗೆ, ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಬಟ್ ನೆಗೆಟಿವ್ಸ್ ಅಂದರೆ ಸಿನಿಮಾ ನೋಡುವಾಗ ಸ್ಲೋ ಅನಿಸುತ್ತೆ, ಬೇಗ ನೆಕ್ಸ್ಟ್ ಸೀನ್ಗೆ ಹೋಗ್ಲಿ ಅಂತ ಅನ್ಸುತ್ತೆ. ಬಟ್ ಈ ಸಿನಿಮಾಗಳು ಹಾಗೆ ಇರಬೇಕು, ಸ್ಲೋ ಆಗೇನೆ ಪಾತ್ರಗಳನ್ನ ಕನೆಕ್ಟ್ ಆಗಬೇಕು. ಬಟ್ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಸಿನಿಮಾಗೆ ಹೋದ್ರೆ ಖಂಡಿತ ಡಿಸಪಾಯಿಂಟ್ ಆಗ್ತೀರಾ. ಹಳೆ ಸಿನಿಮಾಗಳನ್ನ ನಾವು ಏನು ನೋಡ್ತಾ ಇದ್ವೋ ಅಷ್ಟು ಪ್ಯೂರಿಟಿ ಕಾಣುತ್ತೆ ಅಂತ ಹೇಳ್ಬೋದು. ಗೊತ್ತಿಲ್ಲ, ರಿವ್ಯೂನ ಬರೆಯೋದಕ್ಕೆ ನನಗೆ ಪ್ರಾಪರ್ ವರ್ಡ್ಗಳೇ ಸಿಗ್ತಿಲ್ಲ. ಬಟ್ ಪರ್ಸ್ನಲಿ ವರ್ಕ್ ಆಯಿತು ಸಿನಿಮಾ ನನಗೆ. ಕೆಲವೊಬ್ಬರಿಗೆ ಸ್ಲೋ ಇದೆ, ಬೇಗ ಕಂಪ್ಲೀಟ್ ಆಗಲಿ ಅಂತಾನೂ ಅನಿಸ್ಬೋದು. ಸಾಂಗ್ಗಳು ತೊಂದರೆ ಕೊಡ್ಬೋದು. ಬಟ್ ನನ್ನ ಒಪಿನಿಯನ್ ಹೀಗಿದೆ. ಸೊ ಇದಾಗಿದೆ ಸರಳ ಸುಬ್ಬರಾವ್ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನಿಹಾಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.